ಹಾಯ್ ಹಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ವಿನಿತಾ ಕನ್ನಡ ವ್ಲಾಗ್ಸ್ ಇನ್ ದುಬೈ. ಹೇಗಿದ್ದೀರಾ ಎಲ್ಲರೂ? ನಮಸ್ತೆ, ಗುಡ್ ಮಾರ್ನಿಂಗ್. ಸೊ ಫ್ರೆಂಡ್ಸ್, ಈ ವ್ಲಾಗ್ ಬಂದುಬಿಟ್ಟು ಲಾಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಹೇಳಿದ್ದೆ ಜೋಳದ ಹಿಟ್ಟು ಲೂಲುಲೆಲ್ಲ ಸಿಗಲ್ಲ, ಬೇರೆ ಒಂದು ಶಾಪ್ ಇದೆ ಅಲ್ಲಿ ಸಿಗುತ್ತೆ ಅಂತ. ಆ ಶಾಪ್ ಬಂದುಬಿಟ್ಟು ಇಂಡಿಯನ್ ಗ್ರಾಸರಿ ಶಾಪ್ ಅಂತ ಇರುತ್ತೆ, ಎಲ್ಲ ಕಡೆಯೂ ಇರುತ್ತೆ ದುಬೈಯಲ್ಲಿ. ಸೊ ಅಲ್ಲಿ ಮಾತ್ರ ಸಿಗುತ್ತೆ ಜೋಳದ ಹಿಟ್ಟು, ರಾಗಿ ಹಿಟ್ಟು, ತಾಳಿಪಟ್ಟು ಹಿಟ್ಟು, ಎಲ್ಲ ಇಂಡಿಯನ್ ಗ್ರಾಸರೀಸ್ ಏನಿರುತ್ತಲ್ಲ ಆ ಥರದ ಐಟಮ್ಸ್ ಎಲ್ಲ ಅಲ್ಲಿ ಸಿಗುತ್ತೆ. ಲೂಲುಲಿ ಸಿಗಲ್ಲ, ಇಂಡಿಯನ್ ಗ್ರಾಸರಿ ಶಾಪಲ್ಲಿ ಮಾತ್ರ ಸಿಗುತ್ತೆ. ಸೊ ನಾವಿವತ್ತು ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಾನು ನಿಮಗೆ ತೋರಿಸ್ತೀನಿ ಇಂಡಿಯನ್ ಗ್ರಾಸರಿ ಶಾಪ್ ಹೇಗಿರುತ್ತೆ ಇಲ್ಲಿ ಅಂತ. ಜೋಳದ ಹಿಟ್ಟು ಆಗೋಗಿತ್ತು ಅಂತ ಹೇಳಿದ್ನಲ್ಲ, ಸೊ ಜೋಳದ ಹಿಟ್ಟು, ತಾಳಿಪಟ್ಟು ಹಿಟ್ಟು, ಈ ಥರದ ಹಿಟ್ಟೆಲ್ಲ ಸಿಗುತ್ತೆ ಅಲ್ಲಿ. ಸೊ ಅದನ್ನ ತರಲಿಕ್ಕೆ ಹೋಗ್ತಾ ಇದ್ದೀವಿ. ದೂರ ಏನಿಲ್ಲ, ಹತ್ರನೇ. ನೀವು ಅಲ್ಲಿ ನೋಡ್ತಾ ಇದ್ದೀರಲ್ಲ ಆ ಬ್ರಿಡ್ಜ್ ಒಳಗಡೆಯಿಂದ ಹೋಗಿ ಮತ್ತೆ ಆ ಕಡೆ ಒಂದು ರೋಡ್ ಇದೆ, ಸೊ ಅಲ್ಲಿ ಹೋಗೋದು ಅಷ್ಟೇ, ತುಂಬ ಸಮೀಪ, ದೂರ ಏನೂ ಇಲ್ಲ. ಸೊ ಫ್ರೆಂಡ್ಸ್, ಬನ್ನಿ ಹೋಗೋಣ, ನೋಡೋಣ ಅಂತ ಹೇಗಿದೆ ಏನು ಅಂತ. ನೀವು ಸಹ ನೋಡಿ ಇಂಡಿಯನ್ ಗ್ರೋಸರಿ ಶಾಪ್ ಇನ್ ದುಬೈನಲ್ಲಿ. ಆ ಶಾಪ್ ಹೆಸರು ಬಂದ್ಬಿಟ್ಟು ಅಲ್ ಅದೀನ್ ಶಾಪ್ ಅಂತೇಳಿ, ಬಟ್ ಎಲ್ಲರೂ ಇಂಡಿಯನ್ ಗ್ರಾಸರಿ ಶಾಪ್ ಅಂತಲೇ ಕರೆಯೋದು. ಅದು ಶಾಪ್ ಹೆಸರು ಬಂದು ಅಲ್ ಅದೀನ್ ಶಾಪ್ ಅಂತಾರೆ, ಬಟ್ ಹೇಳೋದೆಲ್ಲ ಇಂಡಿಯನ್ ಗ್ರಾಸರಿ ಶಾಪ್ ಅಂತಲೇ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಾನು ಕೂಡ ಇಂಡಿಯನ್ ಗ್ರಾಸರಿ ಶಾಪ್ ಅಂತ ಹೇಳ್ತೀನಿ. ಶಾಪ್ ಹೆಸರು ಅಲ್ ಅದೀನ್ ಶಾಪ್ ಅಂತ. ಇದೇ ಅದು ಗ್ರಾಸರಿ ಶಾಪು, ಇಂಡಿಯನ್ ಗ್ರಾಸರಿ ಶಾಪು. ನೀವಿಲ್ಲಿ ನೋಡ್ಬೋದು, ಹಪ್ಪಳ, ಸೊಂಡಿಗೆ ಎಲ್ಲ ಐಟಮ್ಸ್ ಇರುತ್ತೆ. ಇದು ಬಂದ್ಬಿಟ್ಟು ಸೊಂಡಿಗೆ. ಸೊ ಇದೊಂದು ಪ್ಯಾಕೆಟ್ ತೊಗೊಂಡೆ ನಾನು. ಶಾವಿಗೆ ಇದ್ದಾವೆ, ಇವೆಲ್ಲ ಶಾವಿಗೆ, ರಾಗಿ ಶಾವಿಗೆ, ಅಕ್ಕಿ ಶಾವಿಗೆ ಮತ್ತು ಗೋಧಿ ಶಾವಿಗೆ ಇರುತ್ತಲ್ಲ, ಎಲ್ಲ ವೆರೈಟೀಸ್ ಆಫ್ ಶಾವಿಗೆ ಇಟ್ಟಿದ್ದಾರೆ. ಹಾಗೆ ಇದೆಲ್ಲ ರೈಸ್. ತುಂಬ ಚಿಕ್ಕದಿರುತ್ತೆ ಇದು ಶಾಪ್, ನಾರ್ಮಲ್ ಶಾಪ್ ಥರ ಇರುತ್ತೆ, ದೊಡ್ಡದೇನಿರಲ್ಲ. ಇಲ್ಲಿ ನೋಡಿ, ಕಸ ಗುಡಿಸೋದು, ಇದೆಲ್ಲ ಲೂಲು ಒಳಗೆ ಸಿಗಲ್ಲ, ಇಲ್ಲಿ ಮಾತ್ರ ಸಿಗುತ್ತೆ ಇದು ಕಸ ಗುಡಿಸೋದು, ಕಸ್ಬರ್ಗಿ. ಮತ್ತು ಇದೆಲ್ಲ ಪೂಜಾ ಐಟಮ್ಸ್, ಇವೆಲ್ಲ ಡೈರಿ ಮಿಲ್ಕ್ ಆ ಥರ ಇರುತ್ತಲ್ಲ ಅದೆಲ್ಲ ಐಟಮ್ಸ್ ಅವು. ಸೊ ಈ ಕಡೆ ಎಲ್ಲ ಪೂಜಾ ಐಟಮ್ಸ್ ಇವು. ದೀಪ, ಬತ್ತಿ, ಊದಿನ ಕಡ್ಡಿ, ಈ ಥರದ್ದೆಲ್ಲ ಇಟ್ಟಿರ್ತಾರೆ. ತುಂಬ ಚೆನ್ನಾಗಿರುತ್ತೆ, ಎಲ್ಲ ಇಂಡಿಯನ್ಸ್ ಐಟಮ್ ಇರುತ್ತಲ್ಲ, ಸೊ ಅದಕ್ಕೆ ನೋಡ್ಲಿಕ್ಕೂ ಚೆನ್ನಾಗಿರುತ್ತೆ, ತೊಗೊಳಕ್ಕೂ ಇಷ್ಟ ಆಗುತ್ತೆ. ಇದು ಬಂದ್ಬಿಟ್ಟು ಸೆಗಣಿದು ಅದು ಇರುತ್ತಲ್ಲ, ಏನಂತಾರೋ ಗೊತ್ತಿಲ್ಲ ನನಗೆ. ಸೊ ಒಣಗಿರುತ್ತಲ್ಲ, ಸೆಗಣಿಯಿಂದ ಮಾಡಿರ್ತಾರೆ, ಅದು ಗೊತ್ತಿಲ್ಲ, ಸಾರಿ. ಮತ್ತು ಇದು ಬಂದ್ಬಿಟ್ಟು ಮಣ್ಣಿಂದು ಕಪ್ಸ್. ಸೆಗಣಿ ಕರಳ ಏನು ಅಂತಾರೆ ನಂಗೆ ಗೊತ್ತಿಲ್ಲ. ಇದು ನೋಡಿ ಫ್ಲೂಟ್. ಹಾಗೆ ಸೊ ಈ ಕಡೆ ಬಂದರೆ ಇದೆಲ್ಲ ಏನಂತಾರೆ, ಊಟ ಆದಮೇಲೆ ಹಾಕ್ಕೊಳ್ತಾರಲ್ಲ, ಸೋಂಪು ಮತ್ತು
ಏನೋ ಒಂಥರ ಅಡಿಕೆ ಈ ಥರದ್ವೆಲ್ಲ ಇರುತ್ತೆ ಇಲ್ಲಿ. ಇದು ಬಂದ್ಬಿಟ್ಟು ಹುಣಸೆ ಹಣ್ಣಿಂದು ಬಾರ್ ಅಂತ, ಹುಣಸೆ ಹಣ್ಣಿಂದ ಮಾಡಿರ್ತಾರಲ್ಲ ಅದು ಅನಿಸುತ್ತೆ. ಇದು ಬಂದ್ಬಿಟ್ಟು ಅಡಿಕೆ. ಅಷ್ಟು ಚೆನ್ನಾಗಿರಲ್ಲ, ಊರಲ್ಲಿ ಹೇಗಿರುತ್ತೆ ಹಾಗಿರಲ್ಲ, ಸ್ವಲ್ಪ ಬೇರೆ ಇರುತ್ತೆ. ನಾವು ಯಾವಾಗಲೂ ಇಲ್ಲಿಂದನೇ ತೊಗೊಳ್ಳೋದು. ಜೋಳದ ಹಿಟ್ಟು ಮತ್ತು ರಾಗಿ ಹಿಟ್ಟು, ತಾಳಿಪಟ್ಟು ಹಿಟ್ಟು, ಈ ಥರ ಸೊಂಡಿಗೆ, ಹಪ್ಪಳ ಮತ್ತು ಮಂಡಾಳು, ಅವಲಕ್ಕಿ ಈ ಥರದ್ವೆಲ್ಲ ನಾವು ಈ ಇಂಡಿಯನ್ ಗ್ರೋಸರಿ ಶಾಪ್ಸಲ್ಲೇ ತೊಗೊಳ್ತೀವಿ. ನಾರ್ಮಲಿ ತರಕಾರಿ ಮತ್ತು ಎಣ್ಣೆ, ತುಪ್ಪ ಅವೆಲ್ಲ ಲೂಲು ಒಳಗೆ ತೊಗೊಳ್ತೀನಿ ನಾನು. ಇಲ್ಲಿ ನೋಡ್ಬೋದು ನೀವು, ಇದು ಜೋಳದ ಹಿಟ್ಟು. ಇದು ಬಂದ್ಬಿಟ್ಟು ತಾಳಿಪಟ್ಟು ಹಿಟ್ಟು, ಶೇಂಗಾ, ಸಜ್ಜೆ ಹಿಟ್ಟು ಸಿಗುತ್ತೆ. ಇದು ಸಿಗುತ್ತೆ ಇಲ್ಲಿ, ಸಜ್ಜೆ ಹಿಟ್ಟು ಸಿಗುತ್ತೆ. ಇಲ್ಲೆಲ್ಲ ಈ ಕಡೆ ಅವಲಕ್ಕಿ ಮತ್ತು ಮಂಡಾಳು ಅವೆಲ್ಲ ಇರ್ತವೆ. ಈ ಕಡೆ ಸೈಡೆಲ್ಲ ಕಾಳುಗಳು ಮತ್ತು ಡ್ರೈ ಫ್ರೂಟ್ಸ್ ಇಟ್ಟಿರ್ತಾರೆ. ಒಣ ಕೊಬ್ಬರಿ, ಈ ಕಡೆ ಎಲ್ಲ ಮಸಾಲೆ ಐಟಮ್ಸ್, ಪೌಡರ್, ರೆಡ್ ಚಿಲ್ಲಿ ಪೌಡರ್, ಟರ್ಮರಿಕ್ ಪೌಡರ್ ಆ ಥರ. ಮತ್ತು ಇದು ಬೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. ಸಾಲ್ಟ್, ಹುಣಸೆ ಹಣ್ಣು. ಲೂಲಲ್ಲಿ ಬಂದ್ಬಿಟ್ಟು ಹುಣಸೆ ಹಣ್ಣು ಕೇರಳ ಸೈಡ್ದು ಸಿಗುತ್ತೆ. ಅದು ಒಂಥರ ಕಪ್ಪಿರುತ್ತೆ, ನಮ್ಮ ಕಡೆ ಅಷ್ಟು ಕಪ್ಪಿರಲ್ಲ. ಬಟ್ ಹಂಗದು ಇಷ್ಟನೇ ಆಗಲ್ಲ. ಇಲ್ಲಿ ಬಂದ್ಬಿಟ್ಟು ಇಂಡಿಯನ್ದು ನಮ್ಮ ಕಡೆ ಹೇಗಿರುತ್ತೆ ಆ ಥರ ಇರುತ್ತೆ ಹುಣಸೆ ಹಣ್ಣು. ಸೊ ಇದು ಬಂದ್ಬಿಟ್ಟು ಬೆಲ್ಲದ ಪುಡಿ, ಶುಗರ್ ಅಲ್ಲ, ಅದು ಬೆಲ್ಲದ ಪುಡಿ ಅದು. ಮತ್ತು ಇದೆಲ್ಲ ಕಾಳುಗಳು, ಹೆಸರು ಕಾಳು, ಕಡಲೆಕಾಳು, ಉದ್ದಿನಬೇಳೆ ಎಲ್ಲ ಕಾಳುಗಳು ಇರುತ್ತೆ. ನಾನು ಎಲ್ಲ ತೊಗೊಂಡೆ, ಬೇಳೆ ತೊಗೊಂಡ್ಬರೋದು ಮರ್ತುಬಿಟ್ಟೆ ಅಲ್ಲಿ. ಸೊ ಈ ಕಡೆ ಬಂದರೆ ಇದೆಲ್ಲ ಸ್ನ್ಯಾಕ್ಸ್, ಅವಲಕ್ಕಿ ಅವೆಲ್ಲ ಇಲ್ಲಿದ್ದಾವೆ. ಬಿಸ್ಕೆಟ್ಸ್, ಚಿಪ್ಸ್ ಆ ಥರದ್ದೆಲ್ಲ ಈ ಕಡೆ ಸ್ನ್ಯಾಕ್ಸ್ ಇಟ್ಟಿದ್ದಾರೆ. ತುಪ್ಪ, ಮಾವಿನಕಾಯಿ ಎಲ್ಲ ಸಿಗುತ್ತೆ. ಎಲ್ಲ ಇಂಡಿಯನ್ ಐಟಮ್ಸ್ ಇರುತ್ತೆ ಇಲ್ಲಿ. ಯಾರಾದರೂ ಹೊಸದಾಗಿ ನನ್ನ ವ್ಲಾಗ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲ ತೊಗೊಂಡಿದ್ದಾದಮೇಲೆ ನಾವು ಅಲ್ಲಿಂದ ನಾನು ಆಗಲೇ ಫ್ರಿಡ್ಜ್ ತೋರಿಸಿದ್ನಲ್ಲ, ಅದ್ರ ಒಳಗಡೆಯಿಂದನೇ ಲೂಲುಗೆ ಬರೋಕ್ಕೆ ದಾರಿ ಇದೆ. ಸೊ ಲೂಲುಗೆ, ಅದೇ ಫ್ರಿಡ್ಜ್ ಒಳಗಿಂದನೇ ಲೂಲುಗೆ ಬರ್ಬೋದು. ಸೊ ಹಾಗೆ ಬರ್ತಾಯಿದ್ವಿ, ಈಗ ಲೂಲುಗೆ ಹೋಗ್ತಾಯಿದ್ವಿ. ಯಾಕಂದರೆ ಹಾಲು ಮೊಸರು ಮೊನ್ನೆ ತೊಗೊಂಬರೋದು ಮರ್ತೋಗ್ಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಹಾಲು ಮೊಸರು ತೊಗೊಳಕ್ಕೆ ಹೋಗ್ತಾಯಿದ್ದೀವಿ ಲೂಲುಗೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇಂಡಿಯನ್ ಸೂಪರ್ ಮಾರ್ಕೆಟ್ ಹೇಗಿರುತ್ತೆ ದುಬೈಯಲ್ಲಿ ಅಂತ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ನಾನು ಹೋಗಲಿಲ್ಲ ಲುಲು ಒಳಗಡೆ, ನಾನು ಅಲ್ಲಿ ವೇಟ್ ಮಾಡ್ತಾಯಿದ್ದೆ. ಹಸ್ಬೆಂಡ್ ಹೋಗ್ಬಿಟ್ಟು ಹಾಲು ಮೊಸರು ತೊಗೊಂಡ್ಬಂದರು. ನಾನು ಇಲ್ಲೇ ವೇಟ್ ಮಾಡ್ತಾಯಿದ್ದೆ ಅವ್ರು ಹೋಗಿ ತೊಗೊಂಬರೋವರೆಗೂ. ಸೊ ಈಗ ರೂಮಿಗೆ ಬಂದಿದ್ದೀವಿ. ನಾನು ನಿಮಗೆ ಏನೇನು ತೊಗೊಂಬಂದೆ ಅಂತ ತೋರಿಸ್ತಾ ಇದ್ದೀನಿ. ಫಸ್ಟ್ ನಾನು ಸ್ನ್ಯಾಕ್ಸ್ ಬಂದ್ಬಿಟ್ಟು ಅವಲಕ್ಕಿ ಮತ್ತು ಇನ್ನೊಂದು ಅವಲಕ್ಕಿನೇ ಅನಿಸುತ್ತೆ, 2 ಪ್ಯಾಕೆಟ್ ಅವಲಕ್ಕಿ ತೊಗೊಂಡ್ಬಂದೆ. ಯಾಕಂದರೆ ಹಸ್ಬೆಂಡ್ ಬೇಗ ಬರ್ತಾರಲ್ಲ 5 ಗಂಟೆಗೆಲ್ಲ, ಸೊ ಅವ್ರಿಗೆ ಸ್ವಲ್ಪ ಟೀ ಕುಡಿದು ಏನಾದರೂ ತಿನ್ನೋಕೆ ಕೊಡಲಿಕ್ಕೆ ಅಂತ ತೊಗೊಂಡಿದ್ದೀನಿ. ಬಟ್ ಇವು ಅವಲಕ್ಕಿ ಒಂಥರ ಸ್ವೀಟ್ ಇದೆ, ಶುಗರ್ ಹಾಕಿರಬೇಕು, ಅದಕ್ಕೆ ಸ್ವೀಟ್ ಇದೆ ಅವು. ಹಾಗೆ ಇಲ್ಲಿ ಏನಿದು ಸೊಂಡಿಗೆ ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ. ಹಾಗೆ ರವೆ ದೋಸೆ, ಇದು ತುಂಬ ಈಸಿಯಾಗಿ ಮಾಡ್ಬೋದು ನೋಡಿ ಫ್ರೆಂಡ್ಸ್. ನೀವು ಒಂದ್ಸರಿ ಟ್ರೈ ಮಾಡಿ. ಪ್ರಿಯಾದು ರವೆ ದೋಸೆ ತುಂಬ ಚೆನ್ನಾಗಿರುತ್ತೆ, ತುಂಬ ಈಸಿಯಾಗಿ ಮಾಡ್ಬೋದು. ಅದೊಂದು ಪ್ಯಾಕೆಟ್ ತೊಗೊಂಡೆ. ಇದೀಗ ತಾಳಿಪಟ್ಟು ಹಿಟ್ಟು, ಇದೊಂದು ಪ್ಯಾಕೆಟ್ ತೊಗೊಂಡಿದ್ದೀನಿ. ಮತ್ತು ಜೋಳದ ಹಿಟ್ಟು ತೊಗೊಂಡೆ. ಜೋಳದ ಹಿಟ್ಟು ಬಂದುಬಿಟ್ಟು 2 ಪ್ಯಾಕೆಟ್ ತೊಗೊಂಡಿದ್ದೀನಿ. ಯಾಕಂದರೆ ಬೇಗ ಖಾಲಿ ಆಗಿಬಿಡುತ್ತೆ ನಮಗೆ ಜೋಳದ ಹಿಟ್ಟು. ಸೊ ಮೋಸ್ಟ್ ಖಾಲಿ ಆಗೋದಂದರೆ ಅದೇ ಜೋಳದ ಹಿಟ್ಟು ಮತ್ತು ಪೂರ್ತಿ ಹಿಟ್ಟು. ಮತ್ತು ಇದು ಬಂದುಬಿಟ್ಟು ಸೋಂಪು, ಬಡೆ ಸೊಪ್ಪು ಅಂತಾರಲ್ಲ, ಸೊ ಅದು ನಮಗದು ಇರಲೇಬೇಕು. ಉತ್ತರ ಕರ್ನಾಟಕ ಮಂದಿಗೆ ಅದು ಇರಲೇಬೇಕು. ಮತ್ತು ಜೋಳದ ಹಿಟ್ಟು, ಬಡೆ ಸೊಪ್ಪು ಮತ್ತು ಚಹಾ, ಅವಲಕ್ಕಿ, ಗುರಾಳ್ ಪುಡಿ, ಇವೆಲ್ಲ ಇಂಪಾರ್ಟೆಂಟ್ ಇರಲೇಬೇಕು ಉತ್ತರ ಕರ್ನಾಟಕ ಮಂದಿಗೆ. ಸೊ ನೀವು ನೋಡಿದ್ರಲ್ಲ ಏನೇನು ತೊಗೊಂಬಂದೆ ಅಂತ. ಇಷ್ಟೇ ತೊಗೊಂಬಂದಿದ್ದು. ಮೇನ್ ಇಂಪಾರ್ಟೆಂಟ್ ಏನಿರುತ್ತೆ ನೋಡಿ ಅಷ್ಟೇ ತೊಗೊಂಡಿದ್ದೀನಿ. ಆ ಶಾಪ್ ಹೆಸರು ಬಂದುಬಿಟ್ಟು ಅಲ್ ಅದೀನ್ ಅಂಥೇಳಿ. ಎಲ್ಲ ದುಬೈಲಿ ಎಲ್ಲ ಕಡೆಯೂ ಇರುತ್ತೆ ಈ ಶಾಪು. ಸೊ ಇಲ್ಲಿದೆ ನೋಡಿ, ಅಲ್ ಅದೀಲ್ trading.com ಅಂತ, ಅಲ್ ಅದೀಲ್ trading.com. ಆ್ಯಂಡ್ ದ ಹೋಮ್ ಆಫ್ ಇಂಡಿಯನ್ ಫುಡ್ ಸ್ಟಫ್ ಅಂತೇಳಿ 100% ಪ್ಯೂರ್ ವೆಜಿಟೇರಿಯನ್ ಸ್ಟೋರ್. ದುಬೈ, ಅಬುದಾಬಿ, ಶಾರ್ಜಾ ಆ್ಯಂಡ್ ಅಜ್ಮಾನ್ ಎಲ್ಲ ಕಡೆಯೂ ಇರುತ್ತೆ. ತುಂಬ ರೀಸನಬಲ್ ಪ್ರೈಸ್, ಅಷ್ಟು ಜಾಸ್ತಿ ಇರಲ್ಲ. ಲೂಲುಗೆ ಇರುತ್ತಲ್ಲ ಅಷ್ಟೊಂದು ಇರಲ್ಲ, ಕಮ್ಮಿನೇ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ನಮ್ಮ ಇಂಡಿಯನ್ ಐಟಮ್ಸ್ ಸಿಗುತ್ತೆ ಅಂದರೆ ಖುಷಿನೇ ಅಲ್ವಾ. ಸೊ ಚೆನ್ನಾಗಿರುತ್ತೆ ಅಲ್ಲಿ. ನೀವು ಇಲ್ಲಿ ಕೆಳಗಡೆ ನೋಡ್ಬೋದು ಇಂಡಿಯನ್ ಮಸಾಲಾಸ್, ಮಿಕ್ಸ್ ಫ್ರೋಸ್, ದಾಲ್ಸ್, ರೈಸ್, ಪಿಕ್ಕಲ್ಸ್ ಎಲ್ಲ ಇರುತ್ತೆ. ಪಾಪಡ್ಸ್, ನಟ್ಸ್, ಡ್ರೈ ಫ್ರೂಟ್ಸ್ ತುಂಬ ಚೆನ್ನಾಗಿರುತ್ತೆ. ವೆರೈಟೀಸ್ ಆಫ್ ಇಂಡಿಯನ್ ಫುಡ್ಸ್ ಸ್ಟಫ್ ಎಲ್ಲ ಐಟಮ್ಸ್ನೂ ಸಿಗುತ್ತೆ. ಅಲ್ ಅದೀಲ್ ಅಂತ ಅಂತಾರೆ ಆ ಶಾಪ್. ಆ ಹೆಸರಲ್ಲಿ ಯಾರೂ ಕರೆಯಲ್ಲ, ಇಂಡಿಯನ್ ಗ್ರಾಸರಿ ಶಾಪ್ ಅಂತಲೇ ಎಲ್ಲರೂ ಹೇಳೋದು. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ವ್ಲಾಗ್ನ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ. ಮತ್ತೆ ಸಿಗ್ತೀನಿ ಹೊಸ ದಿನದ ಹೊಸ ವ್ಲಾಗಿನಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.